ವೃದ್ಧಾಪ್ಯ ಅಂತ ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ. ಆ ಒಂದು ವೃದ್ಧಾಪ್ಯ ಬರುವಂಥ ಸಂದರ್ಭದಲ್ಲಿ ಆ ಒಂದು ಸ್ವಾರ್ಥವಿಲ್ಲದ ತಂದೆಯ ಪ್ರೀತಿಯನ್ನ, ಸಾಟಿ ಇಲ್ದಿರ್ತಕ್ಕಂಥ ತಂದೆಯ ಪ್ರೀತಿಯನ್ನ ಜಗತ್ತಿಗೆ ತಿಳಿಸ್ಬೇಕು ಅಂತ ಬಂದಾಗ ನಿನ್ನ ಕಂಗಳ ಬಿಸಿಯ ಹನಿಗಳು ಬಡವರ ಬಂಧು ಸಿನಿಮಾದ ಆ ಹಾಡು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ತಾಯಿಯ ಅನನ್ಯ ಮಾತೃವಾತ್ಸಲ್ಯದ ಬಗ್ಗೆ ಜನರಿಗೆ ತಿಳಿಸ್ಕೊಡುವಂಥ ಸಂದರ್ಭದಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದ್ದು ಏನೂ ಇಲ್ಲ ಅಂತ ತೋರಿಸ್ಕೊಳ್ಳುವಂಥದ್ದು ಬಲೆ ಜೋಡಿ ಸಿನಿಮಾದ ಅಮ್ಮ ಅಮ್ಮ ನನ್ನಮ್ಮ ಸಾಂಗ್ ಇರ್ಬೋದು. ಅಮ್ಮ ಅಮ್ಮ ನನ್ನಮ್ಮ, ಅಥವಾ ಕಂಡೇನ ಕಂಡೆ ಆ ಹಾಡಿರ್ಬೋದು. ಕಂಡೆ ಕಾಣದ ತಾಯಿಯ ನಾ ಕಂಡೆ. ಹಾಗೆ ಕೆರಳಿದ ಸಿನಿಮಾದ ಅಮ್ಮ ನೀನು ನಮಗಾಗಿ, ಅಮ್ಮ ನೀನು ನಮಗಾಗಿ 1000 ವರುಷ ಆ ಹಾಡಿರ್ಬೋದು. ಈ ತಾಯಿಯ ಪ್ರೀತಿಯನ್ನ ಜಗತ್ತಿಗೆ ತಾಯಿಯ ಪ್ರೀತಿ ಎಷ್ಟು ಅನನ್ಯವಾದದ್ದು ಅಂತ ತೋರಿಸ್ಕೊಡೋಂಥ ಒಂದು ಸಂದರ್ಭ ಬಂದಾಗ ಆಗುವಂಥದ್ದು. ನಾವು ವಿಶೇಷವಾಗಿ ಸನಾತನ ಧರ್ಮ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಗಂಡನ ಮಹತ್ವವನ್ನ ತಿಳಿಸ್ಕೊಡುವಂಥ ಸಂದರ್ಭ ಬರುವಂಥ ಸಂದರ್ಭ ಅಂತಂದ್ರೆ ತಂದೆ ಕೊಡಿಸೋ ಸೀರೆ, ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ. ಅದಕ್ಕಿಂತಲೂ ಇನ್ನೊಂದು ಹಾಡು ಗಂಡನ ಮಹತ್ವವನ್ನು ತಿಳಿಸ್ಕೊಡುವಂಥ ಹಾಡು ಇಲ್ಲಿ ತನಕ ಯಾವುದೂ ಬಂದಿಲ್ಲ ಅಂತ. ಹಾಗೆ ಸಹೋದರಿ ಅಥವಾ ತಂಗಿ, ಆ ತಂಗಿಯ ಬಗೆಗಿನ ಒಂದು ಪವಿತ್ರವಾದಂಥ ಪ್ರೀತಿಯನ್ನ ತಿಳಿಸ್ಕೊಡುವಂಥ ಸಂದರ್ಭ ಬಂದಾಗ, ವಸಂತ ಕಾಲ ಬಂದಾಗ ಹಾಡಿರ್ಬೋದು ಗುರಿ ಸಿನಿಮಾದು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಹೋಗಲೆ ಹಾಡಲೇಬೇಕು. ಹಾಗೆ ಅಣ್ಣನ ಹರಕೆ ತಂಗಿಯ ಬಯಕೆ ಹಾಡಿರ್ಬೋದು, ದೇವರ ಕೊಟ್ಟ ತಂಗಿ ಸಿನಿಮಾದಿರ್ಬೋದು. ಅಣ್ಣನ ಹರಕೆ ತಂಗಿಯ ಬಯಕೆ ಈಡೇರುತ್ತಿದೆ ತಿಳಿ ಮಂಕೆ. ಹಾಗೆ ಅಣ್ಣ ತಂಗಿಯರ ಪವಿತ್ರ ಒಂದು ಸಂಬಂಧವನ್ನ ಜಗತ್ತಿಗೆ ತೋರ್ಪಡಿಸುವಂತ ಸಂದರ್ಭ ಬಂದಾಗ ಅದಕ್ಕೆ ತಣ್ಣೀರೇ ಹಾಲ ತನಿಯರೇ ಒಣ ಹಾಡು, ತಾಯ ಹಾಲ ಋಣ ಅಂತ ಹೇಳಿ ನನ್ನ ಅಣ್ಣನ ಅಂತ ಬರುತ್ತಲ್ಲ ಆ ಹಾಡು, ಅದು ದೇವರು ಕೊಟ್ಟ ತಂಗಿ ಆ ಸಿನಿಮಾದು. ಹಾಗೆ ತಂದೆ ಮಗಳ ನಡುವೆ ಇರ್ತಕ್ಕಂಥ ಅಗಾಧವಾದಂಥ ಪ್ರೀತಿ ಏನಿರುತ್ತೆ ತಂದೆ ಮಗಳ ಮಧ್ಯೆ ಸಹಜವಾಗೇನೆ ದೊಡ್ಡ ಮಟ್ಟದ ಪ್ರೀತಿ ಯಾವತ್ತೂ ಇರೋವಂಥದ್ದು ನಾವು ಪ್ರಪಂಚ ನಾವು ನೋಡಿರ್ತಕ್ಕಂಥದ್ದು. ಅಂಥ ಸಂದರ್ಭ ಬಂದಾಗ ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ಆ ಹಾಡೋದಕ್ಕೆ ಅನ್ವಯ ಆಗುವಂಥದ್ದು. ಹಾಗೆ ಸ್ನೇಹದ ಮಹತ್ವವನ್ನ ಜಗತ್ತಿಗೆ ತಿಳಿಸುವಂತ ಸಂದರ್ಭ ಬಂದಾಗ ಮರೆಯದಿರು ಸ್ನೇಹ ಬಗೆಯದಿರು ದ್ರೋಹ, ಮರೆಯದಿರು ಸ್ನೇಹ, ಆ ಒಂದು ಹಾಡೇನಿದೆ ಪ್ರತಿಧ್ವನಿ ಸಿನಿಮಾದು, ಆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈ ಹಾಡು ಎಲ್ಲದಕ್ಕಿಂತಲೂ ಅನ್ವಯ ಆಗುವಂಥದ್ದು. ಹಾಗೆ ತನಗೆ ಪ್ರೀತಿ ಪಾತ್ರರಾದಂಥ ವ್ಯಕ್ತಿಗಳನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಈ ಹಾಡು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಇದಕ್ಕಿಂತಲೂ ಸೂಕ್ತವಾದಂಥ ಮತ್ತೊಂದು ಹಾಡು ಆ ಸಂದರ್ಭಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಯಾವುದೂ ಅಸಾಧ್ಯವಾದುದಲ್ಲ, ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳಿ ಜನರಿಗೆ ಆ ಉತ್ಸಾಹವನ್ನು ತುಂಬುವಂಥದ್ದಕ್ಕೇನೆ ಇರುವಂಥ ಒಂದು ಹಾಡು, ಆ ಒಂದು ಬಂಗಾರದ ಮನುಷ್ಯದ ಹಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ. ಆ ಹಾಡು ಇಂಥ ಸಂದರ್ಭಗಳಿಗೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಯಾವ ಸಾಧನೆ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಆ ಜನರಿಗೆ ಉತ್ಸಾಹವನ್ನು ತುಂಬುವಂಥ ಒಂದು ನಿರುತ್ಸಾಹಿಗಳಾಗಬಾರ್ದು ಅಂತ ಹೇಳಿ ಅವ್ರಿಗೆ ಅವರ ಮನಸ್ಸನ್ನ ಇನ್ನಷ್ಟು ಉತ್ಸಾಹಗೊಳಿಸುವಂಥ ನಿಟ್ಟಿನಲ್ಲಿ ಬರ್ದಿರ್ತಕ್ಕಂಥ ಮತ್ತು ಬಂದಿರತಕ್ಕಂಥ ಈ ಒಂದು ಗೀತೆ. ಇನ್ನು ನಮ್ಮ ಕನ್ನಡ ನೆಲ ಸಂಸ್ಕೃತಿ ಒಂದು ಭವ್ಯವಾದಂಥ ಶ್ರೇಷ್ಠವಾದಂಥ ಈ ನೆಲದ ಸಂಸ್ಕೃತಿಯ ಬಗ್ಗೆ ತಿಳಿಸ್ಬೇಕು ಅಂತಂದ್ರೆ ಇದರದ್ದು ದೇವರ ಮಕ್ಕಳು ಸಿನಿಮಾದ ಈ ದಿನ ಮಜಾ ಕಂಡೆನು ನಿಜ, ಈ ದಿನ ಮಜಾ ಕಂಡೆನು ನಿಜ ಆದೆನು ರಾಜ. ಆ ಹಾಡನ್ನ ನೋಡಬೇಕು ಮತ್ತೆ ಕೇಳಬೇಕು. ಅದರಲ್ಲಿ ಎರಡೂ
ಪ್ಯಾರಾಗ್ರಾಫ್ಗಳು ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಎಂಥ ತಾಯಿನಾಡು ಅಂತ ಏನು ಒಂದು ಸಾಲುಗಳು ಬರುತ್ತೆ. ಆ ಸಾಲುಗಳನ್ನು ನೋಡಿದಾಗ ನಾವು ಹುಟ್ಟಿರ್ತಕ್ಕಂಥ ಈ ಕನ್ನಡ ನಾಡು ನೆಲ ಎಷ್ಟು ಶ್ರೇಷ್ಠವಾದಂಥದ್ದು ಅಂತ ಹೇಳಿ ನಮಗೆ ನಮಗೆ ಎಲ್ಲ ರೀತಿಯಲ್ಲಿ ಅರಿವಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು, ಭವ್ಯವಾದಂಥ ಇತಿಹಾಸವನ್ನು ತಿಳಿಸ್ಕೊಡುವಂಥ ಬಂದಂಥ ಸಂದರ್ಭದಲ್ಲಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಚಿತ್ರಗೀತೆ ಇರ್ಬೋದು, ಹಾಗೆ ನಾವಾಡುವ ನುಡಿಯ ಕನ್ನಡ ನುಡಿ ಇರ್ಬೋದು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಈ ಹಾಡುಗಳು ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡ ನೆಲದ ಶ್ರೇಷ್ಠತೆಯ ಬಗ್ಗೆ, ಭವ್ಯ ಇತಿಹಾಸದ ಬಗ್ಗೆ ತಿಳಿಸುವಂಥ ಹಾಡುಗಳು. ಹಾಗೆ ಕನ್ನಡ ನೆಲ, ಜಲ, ಭಾಷೆಗೆ ಯಾವುದೇ ಸಂದರ್ಭದಲ್ಲಿ ಧಕ್ಕೆ ಉಂಟಾದಾಗ, ಅದಕ್ಕೆ ತೊಡಕುಗಳು ಬಂದಾಗ, ಅದಕ್ಕೆ ತೊಂದರೆಗಳು ಉಂಟಾದಾಗ ನಾನು ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂಥೇಳಿ ಅವರು ಬದುಕಿದ್ದಷ್ಟು ದಿನಾನು ಕನ್ನಡಿಗರಿಗೆ ಎದೆ ಮುಟ್ಟಿ ಅವರು ಪ್ರಮಾಣ ಮಾಡಿ ಹೇಳ್ತಾ ಇದ್ದಂಥದ್ದು. ಅದಕ್ಕೆ ಯಾವ ಹಾಡಿತ್ತೋ ಅದೇ ರೀತಿ ಅವ್ರು ನಡ್ಕೊಂಡ್ರು. ಅದು ಮಯೂರ ಸಿನಿಮಾದ ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ, ಆ ಹಾಡನ್ನ ಅವರು ನಡ್ಕೊಂಡಿರ್ತಕ್ಕಂಥದ್ದು. ಹಾಗೆ ಮಾನವ ತನ್ನ ಜೀವನದಲ್ಲಿ ಯಾವ ರೀತಿ ಬಾಳಬೇಕು ಅಂತ ಅನ್ನೋದನ್ನ, ಹಾಗೆ ಅದರ ಬದುಕಿನ ಜೀವನ ಪಾಠವನ್ನ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಬರೆದಿರ್ತಕ್ಕಂಥದ್ದು ನಂದಗೋಕುಲ ಸಿನಿಮಾದ ಒಂದು ನೀ ಜನಿಸಿದ ದಿನವೂ ಅಳುವೆ, ನೀ ಸಾಯುವ ದಿನವೂ ಅಳುವೆ, ಬಾಳುವ ಕೆಲವೇ ದಿನಗಳಲ್ಲಿ ನಗುವುದ ಕಲಿ ನೀ ಮನವೇ ಅಂತೇನಿದೆ. ನೀ ಜನಿಸಿದ ದಿನವೂ ಅಳುವೆ, ನೀ ಸಾಯುವ ದಿನವೂ ಅಳುವೆ. ಅದರಲ್ಲಿ ಆ 2ನೇ ಪ್ಯಾರಾಗ್ರಾಫಲ್ಲಿ ಬರ್ತದೆ. ಆ ಪ್ಯಾರಾಗ್ರಾಫ್ ನೀವು ಒಂದು ಕೇಳಿದಾಗ ಎಷ್ಟು ಸೂಕ್ತವಾದಂಥ, ಮನುಷ್ಯನ ಜೀವನಕ್ಕೆ ಎಷ್ಟು ಸೂಕ್ತವಾದಂಥ ಪದಗಳನ್ನು ಚಿ ಉದಯಶಂಕರ್ ಅವರು ಬರೆದಿದ್ದಾರೆ ಅಂತಂತಂದರೆ, ಅದರಲ್ಲಿ ನೀವು ನೋಡಿದಾಗ ಹಗಲಿನ ಬೆನ್ನೆ ಇರುಳು, ಕಷ್ಟವು ಸೌಖ್ಯದ ನೆರಳು, ಒಂದರ ಹಿಂದೆ ಇನ್ನೊಂದೆಂಬ ಅರಿವೇ ಬಾಳಿನ ತಿರುಳು ಅಂತ ಏನು ಈ ಸಾಲುಗಳಿದೆ, ಅದು ಜೀವನದ ಪಾಠಗಳನ್ನು ಜನರಿಗೆ ಹೇಳ್ಕೊಡೋವಂಥದ್ದು. ಹಾಗೆ ಕ್ಷಣಿಕ ಜೀವನದಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಜೀವನದ ತತ್ವಗಳನ್ನು, ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಜೀವನದ ತತ್ವಗಳನ್ನು ಮಾರ್ಗದರ್ಶಿ ಸಿನಿಮಾದ ಒಂದು ಹಿಡಿ ಮಣ್ಣೆ ಈ ಕಾಯ, ಇದರಲ್ಲಿ ಅನ್ಯಾಯ, ಸುಖ ದುಃಖ ಕಂದಾಯ, ಯಾರಲ್ಲೋ ಸಂದಾಯ ಅಂತ ಹೇಳಿ, ಹಿಡಿ ಮಣ್ಣೆ ಈ ಕಾಯ, ಇದರಲ್ಲಿ ಅನ್ಯಾಯ. ಈ ಹಾಡಿಗಿಂತಲೂ ಜೀವನದ ತತ್ವವನ್ನು ಹೇಳ್ಕೊಡುವಂಥ ಮತ್ತೊಂದು ಗೀತೆ ನಮಗೆ ಕನ್ನಡ ಭಾಷೆಯಲ್ಲ, ಯಾವುದೇ ಭಾಷೆಯ ಚಿತ್ರಗೀತೆಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮನುಷ್ಯ ತನ್ನ ಏನು ಅರಿಷಡ್ ವರ್ಗಗಳನ್ನು ಗೆದ್ದು ಒಂದು ಕಾಮ, ಲೋಭ ಇದನ್ನೆಲ್ಲ ಗೆದ್ದು ತಾನು ಜೀವನದ ಮುಕ್ತಿಯೆಡೆಗೆ ಸಾಗಬೇಕು ಅಂತಂದರೆ, ತನ್ನ ಆತ್ಮಕ್ಕೆ ಪರಿಶುದ್ಧವಾದಂಥ ಮುಕ್ತಿ ದೊರಕಬೇಕು ಅಂತಂತಂದರೆ ಅದಕ್ಕೆ ಆತ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಕ್ತ ಕುಂಬಾರ ಸಿನಿಮಾದ ಮಾನವ ಮೂಳೆ ಮಾಂಸದ ತಡಿಕೆ ಏನಿದೆ, ದೇಹವು ಮೂಳೆ ಮಾಂಸದ ತಡಿಕೆ ಅಂತೇನಿದೆ, ಆ ಹಾಡಾದರೆ ಮಾನವ ಮೂಳೆ ಮಾಂಸದ ತಡಿಕೆ. ಜಗನ್ಮಾತೆಯನ್ನು ನಾನು ಒಬ್ಬ ಹಿಂದೂ ಸಂಸ್ಕೃತಿಯ ಪ್ರತಿಪಾದಕನಾಗಿ ನಾನು ಹೇಳುವಂಥದ್ದು. ಜಗನ್ಮಾತೆಯನ್ನು ಸ್ತುತಿಸ್ಬೇಕು ಅಂತಂದರೆ ಅದಕ್ಕಿರ್ತಕ್ಕಂಥದ್ದು ಮಾಣಿಕ್ಯ ವೀಣಾ ಕವಿರತ್ನ ಕಾಳಿದಾಸದ ಸಿನಿಮಾದಾಗಿದ್ರೆ, ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸ. ಹಾಗೆ ಈಶ್ವರನನ್ನ ಸ್ತುತಿಸ್ಬೇಕು ಅಂದರೆ, ಪ್ರಾರ್ಥನೆ ಮಾಡಬೇಕು ಅಂದರೆ, ಅಥವಾ ಹೊಲಿಸ್ಕೋಬೇಕು ಅಂತಂದರೆ ಶಿವಪ್ಪ ಕಾಯೋ ತಂದೆ ಹಾಡಿರ್ಬೋದು. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ. ಹಾಗೆ ಶ್ರೀಮನ್ನಾರಾಯಣನ ಹೊಲಿಸ್ಕೋಬೇಕಂತಂದ್ರೆ, ಅದನ್ನು ಸ್ತುತಿಸ್ಬೇಕು ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಹರಿನಾಮವೇ ಚಂದ, ಹರಿನಾಮವೇ ಚಂದ, ಹರಿನಾಮವೇ. ಈ ಹಾಡುಗಳು, ಈ ರೀತಿಯ ಹಾಡುಗಳು ನಾನು ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸಂದರ್ಭಕ್ಕೆ ಸೂಕ್ತವಾದಂಥ ಅನ್ವಯ ಆಗುವಂಥ ಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಮಾತ್ರ ಕಾಣ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಕನ್ನಡಿಗರಾಗಿರ್ತಕ್ಕಂಥ ನಾವು ಧನ್ಯರು. ಇಂತಹ ಒಬ್ಬ ಪುಣ್ಯಾತ್ಮನ
ಪಡೆದಂಥ ಕನ್ನಡಿಗರು ನಿಜಕ್ಕೂ ಧನ್ಯರು. ಅದರಲ್ಲಿ ವಿಶೇಷವಾಗಿ ಅವರು ಬದುಕಿ ಬಾಳದಂಥ ಅವಧಿಯಲ್ಲಿ ನಾವೆಲ್ಲ ಇದ್ದೀವಿ, ಮತ್ತು ಅವರು ನಡೆದಾಡದಂಥ ನೆಲದಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ ಅಂತೇಳಿ ಈ ಪೀಳಿಗೆ ಮತ್ತು ಇದರ ಹಿಂದಿನ ಪೀಳಿಗೆ 4-5 ತಲೆಮಾರುಗಳಿಂದ 1954ರಿಂದ ಇಲ್ಲಿಯವರೆಗೆ ಆಗಿ ಹೋಗಿರ್ತಕ್ಕಂಥ 6-7 ತಲೆಮಾರುಗಳೇನಿದೆ, ಈ 6-7 ತಲೆಮಾರುಗಳ ಒಂದು ಪುಣ್ಯ ಅಂತಂದರೆ ಇದು ಅಂತ ನಾನು ಹೇಳಕ್ಕೆ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿನ ಪಾತ್ರಗಳು, ಹಾಗೆ ಸಾಮಾಜಿಕ ಬದಲಾವಣೆಗಳನ್ನು, ಸಾಮಾಜಿಕ ಸಂದೇಶಗಳನ್ನು ಕೊಟ್ಟಂಥ ಪಾತ್ರಗಳು ಮತ್ತು ಜನರ ಎಲ್ಲ ಹಂತಗಳ ಎಲ್ಲ ಸಂದರ್ಭಗಳಿಗೆ ಔಚಿತ್ಯವಾದಂಥ ಈ ಹಾಡುಗಳು ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಕೊನೆಯದಾಗಿ ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಈ ನಿಮ್ಮ ಈ ಒಂದು ಸಂಚಿಕೆಯನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಸ್ವಯಂವರ ಚಲನಚಿತ್ರದ ನಿನ್ನ ಕಣ್ಣ ಕನ್ನಡಿಯಲ್ಲಿ ಗೀತೆಯನ್ನ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಅದರಲ್ಲಿರ್ತಕ್ಕಂಥ ಸಂದೇಶಗಳನ್ನು ಓದಿದಾಗ ಮೊದಲನೇ ಸಂದೇಶನೇ ಬರುತ್ತೆ. ಸುಮಾರು 7 ವರ್ಷಗಳ ಹಿಂದೆ ರಾಜಶೇಖರ್ ಕರ್ಜಗಿ ಅಂತ ಹೇಳಿ ಒಬ್ಬರು ಬರೆದಿರ್ತಕ್ಕಂಥದ್ದು. ಆಗ ಅವರು 7 ವರ್ಷಗಳ ಹಿಂದೆ ಬರೆದಂಥ ಸಂದೇಶ. ಈಗ ನನಗೆ 59 ವರ್ಷ, ಅಂದರೆ ಈಗ ಅವರು ಬದುಕಿರಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಿಯನ್ನು, ತಾಯಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಆರೋಗ್ಯ ಚೆನ್ನಾಗಿರಲಿ, ಅವ್ರು ಇನ್ನೂ 10 ವರ್ಷಗಳ ಕಾಲ ಆರೋಗ್ಯವಂತರಾಗಿರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಆದರೆ ಅವರೇ ಬರ್ಕೊಂಡಿರೋ ರೀತಿಯಲ್ಲಿ ನಾನು ಇನ್ನು ಕೆಲವೇ ದಿನಗಳು ಮಾತ್ರ ನಾನು ಬದುಕಿರ್ಲಿಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿ ಏನೇನು ಕಷ್ಟಗಳನ್ನು ಕೊಡಬೇಕೋ ಅಷ್ಟೂ ಕಷ್ಟಗಳನ್ನು ನಾನು ಪಟ್ಟಿದ್ದೇನೆ. ಹಾಗಾಗಿ ಆದರೆ ಇದಕ್ಕೋಸ್ಕರ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ಹೆತ್ತವ್ರನ್ನಾಗಲಿ ಅಥವಾ ದೇವ್ರನ್ನಾಗಲಿ ನಾನು ಶಪಿಸಲ್ಲ. ಆದರೆ ಆ ದೇವರಿಗೆ ನಾನು ಒಂದು ವಿಷಯದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೆ ಅಂತಂದರೆ ನಾನು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿ ಬಾಳ್ದಂಥ ಅವಧಿಯಲ್ಲಿ ನಾನು ಬದುಕಿದ್ದೀನಿ. ಅವರು ನಟಿಸಿದಂಥ ಎಲ್ಲ ಸಿನಿಮಾಗಳನ್ನು ಕೂಡ ನಾನು ನೋಡೋವಂಥ ಅವಕಾಶವನ್ನು ಆ ದೇವರು ನನಗೆ ದಯಪಾಲಿಸಿದ್ದಾನೆ. ಅಷ್ಟರ ಮಟ್ಟಿಗೆ ನಾನು ಆ ದೇವರಿಗೆ ಪೂರ್ವಕವಾಗಿ ಜೀವನ ಪೂರ್ತಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾನೆ. ಅಂತಂದರೆ ಕನ್ನಡಿಗರ ಮನಸ್ಸಿನಲ್ಲಿ, ಕನ್ನಡಿಗರ ಮನದಾಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಚಿತ್ರಗಳು, ಅವ್ರ ಪಾತ್ರಗಳು, ಅವ್ರ ಗೀತೆಗಳು ಮೂಡಿಸಿದಂಥ ಛಾಪು ಎಂಥದ್ದು ಅನ್ನೋದು, ಎಷ್ಟು ಕನ್ನಡಿಗರ ಹೃದಯದಲ್ಲಿ ಎಷ್ಟು ಅವಿನಾಭಾವ ಸಂಬಂಧವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೊಂದಿದ್ದಾರೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಆ ಸಂದೇಶ ತಿಳಿಸುತ್ತೆ. ಹಾಗಾಗಿ ಈ ರೀತಿ ಅವರ ಪಾತ್ರಗಳು, ಆ ಪಾತ್ರಗಳ ಜೊತೆಗೆ ಅವರ ಚಿತ್ರಗೀತೆಗಳು ಜನರ ಮೇಲೆ, ಕನ್ನಡಿಗರ ಮೇಲೆ ಬೀರಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ತಾವು ಕೂಡ ಈ ಒಂದು ಸಂಚಿಕೆಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ಅಭಿನಂದನಾರ್ಹ. ಸಮಸ್ತ ಕನ್ನಡಿಗರ ಪರವಾಗಿ, ವಿಶೇಷವಾಗಿ ಅಣ್ಣವರ ಅಭಿಮಾನಿಯಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ತಮಗೆ ಧನ್ಯವಾದ ತಿಳಿಸ್ಬೇಕು. ಯಾಕಂದ್ರೆ ಸರ್, ಇಂತಹ ಉತ್ತಮವಾದಂಥ ಸಂದೇಶ, ಅದರಲ್ಲೂ ಅಣ್ಣವರ ಕುರಿತು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ತಾವು ನೀಡಿದಂತ ಒಂದು ಮಾಹಿತಿ ಇದೆಯಲ್ಲ ಸರ್, ಅದೊಂದು ರೀತಿ ವಿಡಿಯೋ ಅಲ್ಲ, ಇದು ಒಂದು ರೀತಿ ಗ್ರಂಥ ಅಂತ ಕೂಡ ಹೇಳಿದ್ರು ತಪ್ಪಾಲಿಕ್ಕಿಲ್ಲ ಸರ್. ಅದ್ಭುತವಾದಂತಹ ಒಂದು ಅಣ್ಣವರ ಕುರಿತು, ಅವರ ಸಾಲಿನ ಕುರಿತು, ಅವರ ಚಿತ್ರಗೀತೆಗಳ ಕುರಿತು ಅದ್ಭುತವಾದಂತಹ ಮಾಹಿತಿ ನೀಡಿದ್ರೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.